ದೊಡ್ಡಮ್ಮನ ಬಾಯಿ ಬೊಂಬಾಯಿ. ಕಾವೇರಿ ಕಾಯ್ತಿದ್ದೀನಿ ಅಂತ ಗೊತ್ತಾದ್ರೆ ತಕ್ಷಣ ಹೊಡಿಸ್ಬಿಡ್ತಾಳೆ. ಮೆಸೇಜೇ ಬೆಟರ್. ಅವ್ರು ಈ ಊರು ದಾಟಕ್ಕೂ ಮುಂಚೆ ನಾನಲ್ಲಿರ್ಬೇಕು. ನಾನು ಅನ್ಕೊಂಡಿರೋ ಕೆಲಸ ನಾನು ಮಾಡಬೇಕು. ಏನಾಗಿದೆ ಇವಳಿಗೆ? ಯಾಕೆಷ್ಟೊತ್ತಾಗ್ತಿದೆ? ಇಲ್ಲಿ ದೊಡ್ಡಮ್ಮನ್ ಮ್ಯಾನೇಜ್ ಮಾಡೋದೇ ನನಗೆ ಕಷ್ಟ ಆಗ್ತಾ ಇದೆ. 2 ಕಪ್ ಟೀ ಖಾಲಿ ಆದರೂ 7 ನಾಪತ್ತೆ. ಸರಿ, ನೋಡೋಣ, ಇನ್ನೊಂದು ಕಪ್ ಟೀ ತಗೋತೀನಿ. ಆಯ್ತನಪ್ಪ. ಇದು ದೊಡ್ಡಪ್ಪ, ಅದು ಗೊತ್ತಪ್ಪ. ಇನ್ನೊಂದು ಟೀ ಬೇಕು ತಾನೆ? ಹೋಗಿ ತಗೋ. ಆಹಾ, ಏನ್ ಚೆನ್ನಾಗಿ ಅರ್ಥ ಮಾಡ್ಕೋತೀರ ದೊಡ್ಡಪ್ಪ. ಬಂದೇ ರೀ. ಇಷ್ಟು ಬೇಗ ಹೋದರೆ ಆ ಗೂಬೆ ಎದು ಅಲ್ಲೇ ಕಾಯ್ತಾ ಕೂತಿರ್ಬೋದು. ಸೊ ನಾನು ಲೇಟಾಗೇ ಹೋಗಬೇಕು. ಅಯ್ಯೋ, ಮೆಸೇಜ್ ಮೇಲೆ ಮೆಸೇಜ್ ಬರ್ತಾನೆ ಇದೆ. ಇವನಿನ್ನೂ ಬರಲೇ ಇಲ್ವಲ್ಲ. ಪೂರ್ಣಿ, ಬಾವ ಹೋಗಿ ಎಷ್ಟೊತ್ತಾಯ್ತು? ಒಂದ್ಸಲ ಅವ್ರಿಗೆ ಕಾಲ್ ಮಾಡು. ಅಯ್ಯೋ ಕಾವೇರಿ, ಆವಾಗಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ, ನಾಟ್ ರೀಚಬಲ್ ಅಂತ ಬರ್ತಿದೆ. ಹೌದಾ? ನೆಟ್ವರ್ಕ್ ಇದೆಯಲ್ಲ ಪೂರ್ಣಿ? ಪೂರ್ಣಿ, ಆದಿ ಹೋಗಿದ ಕಡೆ ತುಂಬಾ ಕತ್ಲಿದೆಯಮ್ಮ. ಯಾವ್ದಾದ್ರೂ ಕಾಡು ಪ್ರಾಣಿ ಏನಾದ್ರೂ ಬಂದಿದ್ರೆ? ಅಯ್ಯೋ ಅಮ್ಮ, ನಿನ್ನ ಅಳಿಯನೇ ದೊಡ್ಡ ಪ್ರಾಣಿ. ಅವ್ರ ಮೇಲೆ ಯಾವ ಪ್ರಾಣಿ ದಾಳಿ ಮಾಡುತ್ತೆ? ನೀನ್ ಸ್ವಲ್ಪ ಸುಮ್ಮನೆ ಇರು, ಟೆನ್ಷನ್ ಮಾಡ್ಕೋಬೇಡ. ಓಹೋ, ನೀನೇ ಹಾವ್ರಾಣಿ, ನನ್ನ ನಾಡ್ಕತ್ಯ. ಆಮೇಲೆ ನೋಡ್ಕೋತೀನಿ ನಿನ್ನ. ಅಯ್ಯೋ, ಅತ್ತೆ ಹೇಳ್ದಂಗೆ ಯಾವ್ದಾರ ಪ್ರಾಣಿ ಅಟ್ಯಾಕ್ ಮಾಡಿದ್ರೆ ಹುಷಾರಾಗಿರ್ಬೇಕು. ಪೂರ್ಣಿ, ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ. ನಾವೆಲ್ಲ ಸೇರ್ಕೊಂಡು ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡು ಬರೋಣವಾ? ಏನು ಬೇಡ ಅಮ್ಮ, ಸುಮ್ಮನೆ ಇರು, ಅವರೇ ಬರ್ತಾರೆ. ಎದು, ಯಾಕೋ ಇಷ್ಟೊಂದು ಟೀ ಕುಡಿತಿದ್ಯಾ? ಪಿತ್ತ ಗಿತ್ತ ಆಗಿ ತಲೆ ತಿರುಗ್ಬಿಟ್ರೆ ನಾಳೆ ಮದ್ವೆ ಇದೆ ಕಣೋ. ಡಾರ್ಲಿಂಗ್, ನನ್ಗೀಗಾಗಲೇ ತಲೆ ತಿರುಗ್ತಿದೆ. ಯಾಕೋ, ಏನಾಯ್ತು? ಏನಿಲ್ಲ ಡಾರ್ಲಿಂಗ್, ಅದು ಕಾವೇರಿ ಫ್ಯಾಮಿಲಿ ಬರ್ತಿದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಹೌದೇನೋ? ಕಾವೇರಿ ನೋಡ್ದೆ ಇರಕ್ಕಾಗಲ್ವೇನೋ? ಅಯ್ಯೋ, ಅದು ಹಾಗಲ್ಲ ಡಾರ್ಲಿಂಗ್. ಕಾವೇರಿನೇ ಏನೋ ಮಾತಾಡ್ಬೇಕು ಅಂತ ಹೇಳಿದ್ಲು. ಹೌದಾ? ಸರಿ, ಎಲ್ಲಿದ್ದಾಳೆ ಅಂತ ಕೇಳು. ಈಗ ತಾನೇ ಮೆಸೇಜ್ ಮಾಡಿದ್ದೀನಿ. ಅವಳು ಆನ್ ದ ವೇ ಬರ್ತಿದ್ದಾಳಂತೆ. ರೀ, ಅದೇನ್ರಿ ಅಜ್ಜಿ ಮೊಮ್ಮಗ ಅಷ್ಟ್ ಮಾತಾಡ್ತಿದ್ದಾರೆ? ಹೋಗ್ರಿ, ಬೇಗ ಕರೀರಿ, ಹೋಗೋಣ. ಇನ್ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಡಾರ್ಲಿಂಗ್, ಇನ್ನೇನ್ ಬಂದ್ಬಿಡ್ತಾರೆ. ಅಯ್ಯೋ, ನಂದೇನಿಲ್ಲ ಕಣೋ, ನಿಮ್ ದೊಡ್ಡ ಮುಂದೆ ಗಲಾಟಿ. ಅವಳನ್ನ ಹೇಗೋ ನಿಭಾಯಿಸ್ತೀಯಾ? ಅಜ್ಜಿ, ನೀನೇ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡು. ಏ, ನಾಳೆ ಮಾತಾಡ್ಕೊಂಡ್ರೆ ಆಗಲ್ವೇನೋ? ಅಯ್ಯೋ, ಹಾಗೆಲ್ಲ ಆಗಲ್ಲ ಅಜ್ಜಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಈಗೆಲ್ಲ ಹೀಗೇನೆ. ಮದುವೆಗೆ ಮುಂಚೆ ಹುಡುಗ ಹುಡುಗಿ ತಮ್ಮ ಲೈಫ್ ಬಗ್ಗೆ, ಫ್ಯೂಚರ್ ಬಗ್ಗೆ ಮಾತಾಡ್ಕೋತಾರೆ. ಅದೇ ಮಾಡ್ರನ್ ಶಾಸ್ತ್ರ. ಆಗ ಗಂಡ ಹೆಂಡತಿ ಇಬ್ರು ಮುಂದೆ ಖುಷಿಯಾಗಿರ್ತಾರಂತೆ. ಹಂಗೇನೋ? ನೀವಿಬ್ರು ಖುಷಿಯಾಗಿರ್ತೀನಿ ಅಂದ್ರೆ ನಾನು ಎಷ್ಟೊತ್ತು ಬೇಕಾದ್ರೂ ಕಾಯ್ತೀನಿ. ಎದೋ, ಇನ್ನು ಎಷ್ಟೊತ್ತ ನಿಂದು?
ಬೇಗ ನಡಿ ಹೋಗೋಣ. ಎಷ್ಟು ಅಂತ ಸೊಳ್ಳೆ ಕಚ್ಚಿಸ್ಕೊಳ್ಳೋದು? ಸೊಳ್ಳೆ ನಿಮಗೆ ಕಚ್ಚಿದ್ರೆ ಆ ಸೊಳ್ಳೆನ ಸತ್ತು ಹೋಗುತ್ತೆ. ಏನಂದೆ? ಏನಿಲ್ಲ ದೊಡ್ಡಮ್ಮ, ಅದು ತಲೆನೋವು ಇನ್ನೂ ಹೋಗಿಲ್ಲ. ಇನ್ನೊಂದು ಟೀ ಕುಡ್ಕೊಂಡ್ ಬಂದ್ಬಿಡ್ತೀನಿ. ಏನು ಇನ್ನೂ ಒಂದ್ ಟೀ ಕುಡಿತೀಯಾ? ಒಂದ್ ಕೆಲ್ಸ ಮಾಡು, ಹೋಗಿ ಆ ಟೀ ಫ್ಲಾಸ್ಕ್ನ ಎತ್ಕೊಂಡ್ ಬಂದ್ಬಿಡು. ಹೋಗ್ತಾ ಕುಡಿವಂತೆ, ಹಂಗೆ ನನಗೂ ಕೊಡುವಂತೆ. ಯಾರೋ ಟೀ ಬೇಡ ಅಂತಿದ್ರು, ಈಗ ನೋಡಿದ್ರೆ ಹಂಡೆಗಟ್ಲೆ ಕುಡಿತಾರೆ. ಏನಂದ್ರೆ? ನಿನಗೆ ಹೇಳ್ತಾ ಇಲ್ಲ ನಾನು. ಎದು ನಿಮ್ ದೊಡ್ಡಮ್ಮ ಕಯ್ಯ ಪಯ್ಯ ಅಂತಿದ್ದಾಳೆ, ನಾವು ಹೊರಡೋಣ. ಡಾರ್ಲಿಂಗ್, ಇನ್ನು 5 ನಿಮಿಷ. ಬೇಡ ಕಣೋ, ಬೇಗ ಹೋಗೋಣ ಬಿಡು. ನಾಳೆ ಮಾತಾಡ್ಕೊಳ್ಳೋಣ, ನಡೆಯೋ. ಸರಿ ಬಾ. ಬನ್ನಿ. ತೆಗಿಯಪ್ಪ, ಗಾಡಿ ತೆಗಿ. ಹಲೋ ಕಾವೇರಿ, ನಿನ್ನ ಮೀಟ್ ಮಾಡೋಕ್ಕಾಗಲ್ಲ, ತುಂಬ ಲೇಟಾಗಿ ಹೋಯ್ತು. ನಾವು ಹೊರಡ್ತೀವಿ, ಆಮೇಲೆ ದೇವಸ್ಥಾನದಲ್ಲಿ ಸಿಗೋಣ. ಓಕೆ. ಓಕೆ, ಮಾಡ್ತೀನಿ. ಎದು ಬಂದೆ. ಎಲ್ಲ ಹಾಳಾಗೋಯ್ತು. ಏನಾಯ್ತು? ಅವ್ರು ಹೊರಟ್ರಂತೆ. ಬಾ, ನನ್ನ ಪ್ಲ್ಯಾನ್ ವರ್ಕೌಟ್ ಆಯಿತು. ಇವಾಗ ಹೋಗ್ಬೋದು. ಇವ್ರು ಬೇರೆ ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ರೀ, ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ಯಾಕೆ ಲೇಟ್ ಆಯ್ತು? ಸಾರಿ ಕಣೆ, ಲೇಟ್ ಆಯ್ತು. ಬನ್ನಿ ಹೊರಡೋಣ. ಏನ್ ಸಾರಿ? ರೋಡಲ್ಲಿ ಎಷ್ಟೊತ್ತು ಅಂತ ನಿಂತ್ಕೊಂಡು ಕಾಯೋದು? ಒಡವೆ ವಸ್ತ್ರ ಎಲ್ಲ ಹಾಕೊಂಡು ನಿಂತಿದೀವಿ. ಯಾರಾದ್ರೂ ಬಂದು ಏನಾದ್ರೂ ಮಾಡಿದಿದ್ರೆ ಏನ್ ಗತಿ? ಪೂರ್ಣಿ, ಯಾಕೆ ಕೂಗಾಡ್ತೀಯಾ? ಸದ್ಯ ನಾನು ಸೇಫಾಗಿ ಬಂದಲ್ಲ, ಅದು ಖುಷಿ ಪಡು. ಸರಿ ಕಾವೇರಿ, ಬಾಮ್ಮ ಬಾಮ್ಮ ಕಾವೇರಿ. ನಡಿ ಸರ್ಸು. ಪ್ರೀತಮ್ ಏನಾದರೂ ನಮ್ಮ ಕಾರ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾನಾ? ಅದು ಬರ್ತಿರೋ ಸ್ಪೀಡ್ ನೋಡಿದ್ರೆ ಅದು ಪ್ರೀತಮ್ ಅಂತಾನೆ ಅನ್ನಿಸ್ತಿದೆ.